ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ನೋಡೋಕ್ಕೆ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ. ಬೆಳೆ ವಿಮೆ ಪಾವತಿ ಮಾಡುವಂಥ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಆದ ಕಾರಣ ರೈತ ಬಾಂಧವರು ತಮ್ಮ ಹೊಲದಲ್ಲಿ, ತಮ್ಮ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗೆ ವಿಮೆಯನ್ನು ಪಾವತಿ ಮಾಡಿದ್ರೆ ಮುಂದೆ ಯಾವುದೇ ರೀತಿಯಾಗಿರುವಂತಹ ಬೆಳೆ ಹಾನಿಯಾದರೆ ಅವರಿಗೆ ಸರ್ಕಾರದಿಂದ ಅಥವಾ ಇನ್ಶೂರೆನ್ಸ್ ಕಂಪನಿಯಿಂದ ಅವರಿಗೆ ಬೆಳೆ ವಿಮೆ ಪರಿಹಾರ ಸಿಗತ್ತೆ. ಹೌದು, ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಕೂಡ ಅಂತಾರೆ. ನೋಡಿ ಸ್ನೇಹಿತರೆ, ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಯಾವ ಬೆಳೆಗೆ ಇನ್ಶೂರೆನ್ಸನ್ನು ಪಾವತಿ ಮಾಡಬಹುದು ಅಂತ. ಕೆಲವೊಂದು ಕಡೆ ಕೆಲವೊಂದು ಬೆಳೆಗಳಿಗೆ ಮಾತ್ರ ಇನ್ಶೂರೆನ್ಸ್ ಪಾವತಿ ಮಾಡೋಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಯಾವ ಜಿಲ್ಲೆಯವರಾಗಿದ್ದೀರಾ, ಯಾವ ಬೆಳೆಗೆ ಇನ್ಶೂರೆನ್ಸನ್ನು ಪಾವತಿ ಮಾಡಬೇಕು ಎಂಬುವ ಮಾಹಿತಿ ನಿಮಗೆ ಗೊತ್ತಾಗಬೇಕಾದ್ರೆ ಈ ಒಂದು ಸಂರಕ್ಷಣೆ ಎನ್ನುವಂತಹ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿದೆ ನೋಡಿ, ನಿಮಗೆ ಪ್ರೀಮಿಯಂ ಲೆಕ್ಕಾಚಾರ ಒಂದು ಬರುತ್ತೆ. ವಿಮೆ ಮಾಡಬಹುದಾದ ಬೆಳೆಗಳು, ಎಲ್ಲ ಬೆಳೆಗಳಿಗೆ ವಿಮೆ ಮಾಡೋಕ್ಕೆ ಬರಲ್ಲ, ಇನ್ಶೂರೆನ್ಸ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ವಿಮೆ ಮಾಡಬಹುದಾದ ಬೆಳೆಗಳಂತ ಸೆಕೆಂಡ್ ಆಪ್ಷನ್ ಇದೆ. ಆ ಸೆಕೆಂಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮುಂಗಾರು, ಹಿಂಗಾರು, ಬೇಸಿಗೆ ಅಂತ ಬರುತ್ತೆ. ಇವಾಗ ಮುಂಗಾರಿದೆ. ಮುಂಗಾರಿನ ಒಂದು ಬೆಳೆಗೆ ನೀವು ಇನ್ಶೂರೆನ್ಸ್ ಮಾಡಬೇಕಾದ್ರೆ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬಹುದು. ಯಾವುದಾದ್ರೂ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಅಥವಾ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಸಿಂಪಲ್ ಆಗಿ ಪ್ರದರ್ಶಿಸು ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಟೈಟಲ್ ಏನು ಕೊಟ್ಟಿದ್ದಾರೆ, ವಿಮೆ ಮಾಡಬಹುದಾದ ಬೆಳೆಗಳು. ಇಲ್ಲಿ ಪ್ರದರ್ಶಿಸು ಅಂತ ಕೊಟ್ಟಾಗ ಇಲ್ಲಿ ನೋಡಿ, ಈ ಒಂದು ಗ್ರಾಮದಲ್ಲಿ ಯಾವ ಯಾವ ಬೆಳೆಗೆ ನೀವು ವಿಮೆ ಮಾಡಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಏನಿದೆ, ಈರುಳ್ಳಿ, ಉದ್ದು, ಕೆಂಪು ಮೆಣಸಿನಕಾಯಿ, ತೊಗರಿ, ನೆಲಗಡಲೆ ಹಾಗೂ ಮುಸ್ಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಟು ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಹತ್ತಿ, ತೊಗರಿ ಹಾಗೂ ದ್ರಾಕ್ಷಿ, ದಾಳಿಂಬೆ, ನಿಂಬೆ, ಸಜ್ಜೆ ಆಶ್ರಿತ ಅಂತ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಜಿಲ್ಲೆ ನೋಡಿ, ಇವಾಗ ಎಕ್ಸಾಂಪಲ್ ನಾವು ಉಡುಪಿ ಜಿಲ್ಲೆನ ಮಾಡ್ಕೊಳ್ಳೋಣ. ಉಡುಪಿ ಜಿಲ್ಲೆ ಮಾಡಿದಾಗ ಇಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಉಡುಪಿಯಲ್ಲಿ ಹೋದಾಗ ಉಡುಪಿ ಗ್ರಾಮ ಯಾವುದಾದ್ರೂ ಹಾಕಿ, ಇಲ್ಲಿ ಕುಕ್ಕೆಹಳ್ಳಿ ಹಾಕಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಪ್ರದರ್ಶಿಸು ಅಂತ ಕೊಟ್ಟಾಗ ಇಲ್ಲಿ ಯಾವ ಒಂದು ಬೆಳೆಗೆ ಬರುತ್ತೆ ನೋಡಿ, ಇಲ್ಲಿ ಪ್ರಮುಖ ಅಡಿಕೆ, ಕರಿಮೆಣಸು, ಭತ್ತ, ಈ ಮೂರು ಬೆಳೆಗೆ ಮಾತ್ರ ಇಲ್ಲ ಇನ್ಶೂರೆನ್ಸ್ ಪಾವತಿ ಮಾಡೋಕ್ಕೆ ಅವಕಾಶ ಇದೆ. ಅಂದರೆ ಆ ಜಿಲ್ಲೆಗೆ ಅನುಗುಣವಾಗಿ ಚೇಂಜ್ ಆಗುತ್ತೆ. ಈಗಾಗಲೇ ಇನ್ಶೂರೆನ್ಸ್ ಪಾವತಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಹೋಗಿ ಇನ್ಶೂರೆನ್ಸ್ ಪಾವತಿ ಮಾಡಬಹುದು. ಇವಾಗ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ನಾವು ಹೋಗೋಣ ಯಾವುದಾದ್ರೂ ಒಂದು ಜಿಲ್ಲೆಗೆ. ಇಲ್ಲಿ ನೋಡೋಣ, ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಹೋಗೋಣ. ಬಳ್ಳಾರಿ ಜಿಲ್ಲೆಯಲ್ಲಿ ಹೋದಾಗ ಯಾವುದಾದ್ರೂ ಒಂದು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಯಾವುದಾದ್ರೂ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಪ್ರದರ್ಶಿಸು ಅಂತ ಕೊಟ್ಟಾಗ ಇಲ್ಲಿ ಏನು ಬರುತ್ತೆ ನೋಡಿ, ಕೆಂಪು ಮೆಣಸಿನಕಾಯಿಗೆ ಬೆಳೆ ನೀವು ಪರಿಹಾರನ ಇನ್ಶೂರೆನ್ಸ್ ಪಾವತಿ ಮಾಡಬಹುದು. ಜೋಳ, ತೊಗರಿ, ಮುಸ್ಕಿನ ಜೋಳ, ಸಜ್ಜೆ, ಹತ್ತಿ, ದಾಳಿಂಬೆ, ಈ ರೀತಿಯಾಗಿ ಇಲ್ಲಿ ಬೆಳೆಗಳ ಮಾಹಿತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಭತ್ತ, ಹಸಿ ಮೆಣಸಿನಕಾಯಿ, ಈ ಒಂದು ಬೆಳೆಗಳಿಗೆ ನೀವು ಇನ್ಶೂರೆನ್ಸನ್ನು ಪಾವತಿ ಮಾಡಬಹುದು. ಇದು ಪಾವತಿ ಮಾಡಬಹುದಾದ ಬೆಳೆಗಳ ವಿವರ ಆಯಿತು. ಇನ್ನು ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಸರ್ವೆ ನಂಬರ್ ವಾರು ನಿಮ್ಮ ಬೆಳೆಗಳ ಮಾಹಿತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಮ ಬೆಳೆಗೆ ಪ್ರೀಮಿಯಂ ಲೆಕ್ಕಾಚಾರ ಕೂಡ ಇದೆ, ಎಷ್ಟು ಪಾವತಿ ಮಾಡಬೇಕು ಎನ್ನುವುದು ಕೂಡ ಇಲ್ಲಿ ಮಾಹಿತಿ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ನೀವು ಯಾವುದಾದ್ರೂ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಜಯಪುರ ಜಿಲ್ಲೆ ಇಟ್ಕೊಳ್ಳಿ, ಇಲ್ಲಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಬರುತ್ತೆ ಯಾವ ಬೆಳೆಗೆ ಎಷ್ಟು ಪ್ರೀಮಿಯಂ ಪಾವತಿಸಬೇಕು. ಹತ್ತಿ, ನೀರಾವರಿ, ದ್ರಾಕ್ಷಿ, ನಿಂಬೆ ಅಂತ ಬರುತ್ತೆ. ನಿಂಬೆ ಇಟ್ಕೊಳ್ಳೋಣ. ವಿಸ್ತೀರ್ಣ 1 ಎಕರೆ ಹಾಕೋಣ. ನಾವು ಗುಂಟೆ 10 ಗುಂಟೆ ಹಾಕೋಣ. ಗುಂಟೆಯಲ್ಲಿ 10 ಗುಂಟೆ ಜಮೀನಿನ ವಿಸ್ತೀರ್ಣ. ಪ್ರೀಮಿಯಂ ವಿವರ ನೋಡಿ, ಇಲ್ಲಿ ವಿಮೆ ಮೊತ್ತ ಎಷ್ಟಿದೆ, 28,319 ವಿಮೆ ಅಂದರೆ ನಿಮಗೆ ಕ್ಲೇಮ್ ಆಗೋದಿದೆ. ಒಟ್ಟು ವಿಮಾ ಕಂತು 30% ಅಷ್ಟು ತುಂಬಬೇಕು. ನೀವು 8,495 ರೂಪಾಯಿ ನೀವು ಪಾವತಿ ಮಾಡಬೇಕಾಗುತ್ತೆ. ಅದರಲ್ಲಿ ನೋಡಿ, ಇದು 30% ಆಯಿತು. ಇದನ್ನು ಬಿಟ್ಟಾಕಿ
ಇದರಲ್ಲಿ ನೀವು ರೈತರು ಪಾವತಿ ಮಾಡಬೇಕಾಗಿದ್ದು ಇಲ್ಲಿದೆ ನೋಡಿ, ಎಷ್ಟು 1415 ರೂಪಾಯಿ. ಇದು ರೈತನ ಪಾಲು 5%, ಕೇಂದ್ರದ ಪಾಲು 3599, ರಾಜ್ಯದ ಪಾಲು 3599. ಇದು ಸರ್ಕಾರ ಪಾವತಿ ಮಾಡುತ್ತೆ. ಇಷ್ಟನ್ನು ಸರ್ಕಾರಿ ಪಾವತಿ ಮಾಡುತ್ತೆ. ಇದು ಏನಿದೆ ಇದು ನೀವು ಪಾವತಿ ಮಾಡಬೇಕು. ಅವಾಗ ನಿಮಗೆ ವಿಮೆ ಎಷ್ಟು ಸಿಗುತ್ತೆ? 28,319 ಬೆಳೆ ವಿಮೆ ಸಿಗುತ್ತೆ. ವಿಮೆ ಮಾಡಿದವರ ಮೊತ್ತ 26,000 ಪ್ರತಿ ಹೆಕ್ಟರ್ಗೆ ಇದೆ. ಸರಿನಾ? ಹೆಕ್ಟರ್ಗೆ 56,000 ರೂಪಾಯಿ ವಿಮೆ ಮಾಡಿದ ಮೊತ್ತ ಸಿಗತ್ತೆ. ಸೊ ಸ್ನೇಹಿತರೆ, 2 ಎಕರೆಗೆ 1 ಹೆಕ್ಟರ್ ಏನೋ ಆಗುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿ ಬೆಳೆ ವಿಮೆಯನ್ನು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಕೂಡ ನೀವು ಪಾವತಿ ಮಾಡಬಹುದು. ಅಥವಾ ಆಯಾ ಇನ್ಶೂರೆನ್ಸ್ ಕಂಪನಿಗಳ ಒಂದು ಆಫೀಸ್ಗಳು ಇದ್ರೂ ಕೂಡ ನೀವು ಬೆಳೆ ವಿಮೆನ ಪಾವತಿ ಮಾಡಬಹುದು. ಇದರಲ್ಲಿ ತುಂಬ ಇನ್ಶೂರೆನ್ಸ್ ಕಂಪ್ನಿಗಳಿರ್ತವೆ. ಅದರಲ್ಲಿ ನಿಮಗೆ ಯಾವ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂದು ಬೆಳೆ ವಿಮೆ ಪಾವತಿ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಕಳಿಸಿಕೊಡಿ, ಅವರಿಗೂ ಕೂಡ ಮಾಹಿತಿ ಅರ್ಥ ಆಗಲಿ. ಇನ್ನು ನೋಡಿ, ಕೊನೆಯ ದಿನಾಂಕ ಮುಗಿದ ತಕ್ಷಣ ನೀವು ಬೆಳೆಗೆ ವಿಮೆ ಪಾವತಿ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಅದಕ್ಕೆ ಮೊದಲೇ ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಆ ಬೆಳೆ ವಿಮೆ ಪಾವತಿ ಮಾಡಿರುವಂಥ ಅರ್ಜಿಯ ಸ್ಥಿತಿ ಕೂಡ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ನೀವು ಯಾವ ವರ್ಷದ ಬೆಳೆ ವಿಮೆ ಪಾವತಿ ಮಾಡಿದ್ದೀರಾ ಏನಂತ ಇಲ್ಲಿ ಇದೇ ವರ್ಷದಿದೆ, 26/27/2000. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೂ ಈ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಬೆಳೆ ವಿಮೆ ಪಾವತಿ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಅದಕ್ಕೆ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.